ಹೆಚ್ಚಿಗೆ ಆಗಿದೆ. ನಾನು ಮದುವೆ ಆಗಿದಾದರೆ ನಿನ್ನನ್ನೇ, ಇಲ್ಲದಿದ್ದರೆ ಇಲ್ಲ, ನಾನು ಸಾಯೋದಾದರೆ ಸಾಯ್ತೇನೆ ಅಂತ ಹೇಳಿದ. ಹಾಗಾಗಿ ಶುಕ್ರವಾರ ದಿವಸ ವಿಷ ಕುಡಿದಿದ್ದಾನೆ. ಶುಕ್ರವಾರ ದಿವಸ ಅವಳಿಗೆ ಅವಳು ಹೇಳಿದ್ರಂತೆ ಶುಕ್ರವಾರ ದಿವಸ ನಾವೆಲ್ಲ ಸೂಸೈಡ್ ಮಾಡುವ ಅಂತ. ಹಾಗಾಗಿ ಇವನು ಎಂತ ತಂದಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ವಿಷ ತಂದಿದ್ದಾನೆ ಅಂತ ಅವಳ ಕೈಯಲ್ಲಿ ಕೊಟ್ಟ. ಇವನು ಕುಡ್ದ, ಅವಳು ತಂಡಸಿನ ಒಳಗೆ ಸೇದಲಂತೆ. ಇವನಿಗೆ ಫ್ರೆಂಡ್ ಹೇಳಿದ್ದು, ನಾವು ನೋಡಲಿಲ್ಲ. ಹಾಗೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಇದ್ದ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಇದ್ದ. ಇದು ಶುಕ್ರವಾರ. As soon as Avinash's family got to know of the hasty decision he had taken, they rushed him to the hospital. For Avinash's luck, he was helped by the doctors to get out of danger. Though he was out of danger, he was a mere lifeless body. He was being tortured by the thought that Sushma was not with him anymore. ನಮಗೆ ಮತ್ತೆ ಫ್ರೆಂಡ್ನವರೆಲ್ಲ ಫೋನ್ ಮಾಡಿ ಹೇಳಿದ್ರು. ಫ್ರೆಂಡ್ನವರು ಇಬ್ಬರು ನಮ್ಮ ಮನೆಗೆ ಬಂದಿದ್ದಾರೆ. ಅವಿನಾಶ್ ಹೀಗೆ ನಿಮ್ಮ ಮಗ ಹೇಳಲಿಕ್ಕೆ ಕೇಳಲಿಲ್ಲ, ನಮಗೆ ಹುಷಾರಿರಲಿಲ್ಲ, ನಮಗೆ ಆಪರೇಷನ್ ಉಂಟು, ನಮಗೆ ಮಾತಾಡಲಿಕ್ಕೆ ಎಷ್ಟು ಶಕ್ತಿ ಆಗಲಿಲ್ಲ. ಹಾಗಾಗಿ ಅವರು ನಮ್ಮ ಹತ್ರ ಹೇಳಲಿಲ್ಲ ಫ್ರೆಂಡ್ನವರು. ಮತ್ತು ಏನು ವಿಷಯ ಅಂತ ನಾನು ಕೂಗಿ ಕೇಳಿದೆ. ಕೂಗಿ ಕೇಳುವಾಗ ಅವನು ಹೇಳಿದ್ದಾನೆ, ನಿಮ್ಮ ಮಗ ಹೀಗೆ ವಿಷ ತೆಗೆದುಕೊಂಡಿದ್ದಾನೆ, ಯಾರಿಗೋಸ್ಕರ ಈ ಥರ ವಿಷ ತೆಗೆದುಕೊಂಡಿದ್ದಾನೆ ಅಂತ ಹೇಳಿದೆ. ನನಗೆ ಜವಾಬ್ದಾರಿ ಅಂತ ಅವನೊಬ್ಬನೇ ಇರೋದು, ಮತ್ತೆ ಯಾರೂ ಇಲ್ಲ. ತಂಗಿಗೆಲ್ಲ ಕಳಿಸೋದು ಅವನೇ, ಮನೆಯೆಲ್ಲ ನೋಡೋದು ಅವನೇ ಅಂತ. ಹೇಗೆ ಹೀಗೆ ಮಾಡಿದೆ, ನಾವು ಒಬ್ಜೆಕ್ಷನ್ ಮಾಡಲಿಲ್ಲಲ್ಲ. ಹಾಗಾಗಿ ಅವಳು ಬೇಡ ಅಂತ ಹೇಳಿದ್ರಂತ ಇವನ ತಲೆ ಎಲ್ಲ ಕೆಡಿಸಿದಾಳೆ. Avinash was not going to give up that easy. He kept calling her every other day and asking her if he had done any wrong to deserve such severe punishment. He kept pleading to her to come back to him so that they could start afresh. But Sushma had made the decision already. She was happier with the new man she fell in love with. ತುಂಬ ಅಂದರೆ ಜೀವ ಪ್ರಾಣಕ್ಕಿಂತ ಹೆಚ್ಚು ನನಗೂ ಅಳು ಬರುತ್ತೆ, ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೆ ಅಂತ ತುಂಬ ಲವ್ ಮಾಡ್ತಾಯಿದ್ದ. ಆದರೆ ಅವಳು ಒಟ್ಟಿಗೆ ಲವ್ ಮಾಡ್ತಾಯಿದ್ಲು. ಮತ್ತು ನಮ್ಮದು ಫಂಕ್ಷನ್ಗೆಲ್ಲ ಬರೋ ಎಲ್ಲಿ ಫಂಕ್ಷನ್ ಇದೆ, ಮದುವೆ ಇದೆ, ಎಲ್ಲ ಯಾವ ಫಂಕ್ಷನ್ ಕರೆದೇ ಬರ್ತಾಯಿದ್ಲು. ನಾವೆಲ್ಲ ಒಟ್ಟಿಗೆ ಆ ಕಡೆ ತಿರುಗಾಡಲಿಕ್ಕೆಲ್ಲ ಹೋಗ್ತಾಯಿದ್ವಿ. ಮತ್ತು ಬೀಚಿಗೆ ಅದಕ್ಕೆ ಎಲ್ಲ ಒಟ್ಟಿಗೆ ಇದ್ಲು. ಆದರೆ ಕಾಲ್ ಸೆಂಟ್ರಿಗೆ ಯಾವಾಗಿಂದ ಕೆಲಸಕ್ಕೆ ಹೋಗಿದ್ದಿಲ್ಲ ನೋಡಿ. ಒಂದು ಕಾಲ್ ಸೆಂಟರ್ ಇನ್ಫೋಸಿಸ್ಗೆ ಕೆಲಸಕ್ಕೆ ಹೋಗಿದ್ದಾಳೆ. ಅಲ್ಲಿಂದ ಮೇಲೆ ಆ ಸುಮಾ ಡ್ರೈವರ್ ಪರಿಚಯ ಆಗಿಬಿಟ್ಟು 6-7 ತಿಂಗಳಲ್ಲಿ ಅವನ ಹತ್ರ ಅಫೇರ್ ಇಟ್ಕೊಂಡು ಮತ್ತು ತುಂಬ ಇದು ಮಾಡಿಬಿಟ್ಟು ಅವಳಿಗೆ ಅವನು ಎಂಥ ತಲೆ ಹಾಳು ಮಾಡಿದ್ದಾನೆ, ಏನು ಮಾಡಿದೆ ಗೊತ್ತಿಲ್ಲ. ಅವಳು ಸ್ವಲ್ಪ ಅವನೊಟ್ಟಿಗೆ ಹೋಗ್ತಾ ಬರ್ತಾ ಇವನನ್ನು ಮರ್ತೇ ಬಿಟ್ಲು. ಅದಕ್ಕಿಂತ ಮುಂಚೆ ಇವನು ಪಾಯ್ಸನ್ ತಗೊಳ್ಳಿಕ್ಕೆ ಹೋಗಿದೆ. ಅದೇ ಸುಷ್ಮಾ ಪ್ರೆಸಿಲ್ ಅಂತ, ಇಲ್ಲಿ ಮುಲ್ಕಿಯಲ್ಲಿ ಮನೆ, ಸುಷ್ಮಾ ಪ್ರೆಸಿಲ್ ಅಂತ, ಕೊಲ್ಚಿಕಂಬಳ ಪಡುಬೈಲಲ್ಲಿ. ಹಾಗೆ ಅವಳನ್ನು ತುಂಬ ಲವ್ ಮಾಡ್ತಾ ಇದ್ದ. ಅದಕ್ಕಿಂತ ಮೇಲೆ ಇದೆಲ್ಲ ಒಟ್ಟಿಗೆ ಹೋಗ್ತಾಯಿದ್ರು, ಬರ್ತಾಯಿದ್ರು. ಮತ್ತು ಇವಳಿಗೆ ಕೆಲಸ ಸಿಕ್ತು, ಇನ್ಫೋಸಿಸಲ್ಲಿ ಕೆಲಸ ಸಿಕ್ತು. Avinash was a helpless man now. All that he could do was come back home and weep himself to sleep on his mother's lap. Seeing Avinash so immensely disturbed, his family too could not breathe easy. They were expecting Sushma to be their daughter-in-law, but now she was gone. Avinash's family digested the fact that Sushma didn't intend to be a part of them anymore. But for Avinash, it was a task to get her out of his mind. He did not find a point in living his life anymore. His family was only trying to console him so he could get over Sushma and move on with his life, but in vain. Sushma was the woman to be blamed for Avinash not being able to get over her. Wondering what makes her say that? It is because though she called off their relationship, Sushma would continue to call Avinash in the wee hours of the night and talk to him for hours together. There too, she had a motive. On the night of March 31st, Sushma spoke to Avinash all night and told him that she wanted to see him in the morning at 5 before she went to work. She called him to the Pavanji Bridge. Unfortunately, when he was there, he met with a severe accident. A silver Tata Sumo rammed into his black Pulsar bike. Passers-by called the 108 ambulance service and rushed him to the Mangala hospital, where he was confirmed
brought dead. When the information was given by the hospital authorities, Avinash's friends did not believe it, as it was April 1st, that is Fool's Day. However, when his parents confirmed Avinash's death, his friends rushed to the hospital. ಅವರು ಬಂದು ಇಲ್ಲಿ 3 ವರ್ಷ ಆಯಿತು ಇಲ್ಲಿವರೆಗೆ. ಅವನ ಬಗ್ಗೆ ನಾನು ಒಟ್ಟಿಗೆ ಜಾಸ್ತಿ ಇರಲಿಲ್ಲ ಅವನೊಟ್ಟಿಗೆ. ಇಲ್ಲಿ ಅವನ ಬಗ್ಗೆ ಕೇಳ್ತಾ ಇದ್ದೆ ನಾನು, ಒಳ್ಳೆ ಹುಡುಗ ಅಂತ ಹೇಳ್ತಾ ಇದ್ರು. ಮತ್ತು ಏಪ್ರಿಲ್ 1ನೇ ತಾರೀಕು ಒಂದು 8 ಗಂಟೆಗೆ ಹೊತ್ತಿಗೆ ಅವರ ತಂದೆ ನನಗೆ ಫೋನ್ ಮಾಡಿದ್ರು, ಹೀಗೆ ಆಯ್ತಂತ, ಆ್ಯಕ್ಸಿಡೆಂಟ್ ಆಗಿದೆ, ಅವನು ತೀರ್ಕೊಂಡು ಬಿಟ್ಟಿದ್ದಾನೆ, ನೀನು ಕೂಡಲೇ ಅಲ್ಲಿಗೆ ಬರಬೇಕು ಅಂತ ಹೇಳಿದರು. ನಾನು ಇಮಿಡಿಯೇಟಾಗಿ ನಮ್ಮ ಇಬ್ಬರು ಸುರೇಶ್ ಅಂತ ಇವರು ಅವರೊಟ್ಟಿಗೆ ನಾವು ಕಾರಲ್ಲಿ ಅಲ್ಲಿಗೆ ಮಂಗಳ ಹಾಸ್ಪಿಟಲಿಗೆ ಹೋದೆವು, ಬಾಡಿಯಲ್ಲಿತ್ತು. ಅಲ್ಲಿ ಹೋಗಿ ನಾವು ಡಾಕ್ಟರ್ ಹತ್ರ ಮಾತಾಡಿದೆವು. ಅದು ನಾವು ತುಂಬ ಟ್ರೈ ಮಾಡಿದ್ದೇವೆ, ಅದು ಜಾಸ್ತಿ ಬ್ಲೀಡಿಂಗ್ ಆಗ್ತಾಯಿತ್ತು, ನಮಗೆ ಆಗಲಿಲ್ಲ ಅವರನ್ನು ಬದುಕಲಿಕ್ಕೆ ಅಂತ ಹೇಳಿಬಿಟ್ರು. His friends were shocked to see his dead body lying at the hospital. They were disheartened to see a lively man like Avinash to have met such a gory end. They were only wondering why he went to the Pavanji bridge at 5 in the morning without even telling his family about it. They found the death fishy. The bike had not been damaged at all. They were certain that it was no accident that took place on the fateful morning. Perhaps they believed that it was a murder. They filed a complaint with the Mulki police. A case of mysterious death was registered and the cops started investigating the matter. ಮತ್ತು ನಾನು ಬಾಡಿ ಕೆಳಗಡೆ ಹೋಗಿ ಬಾಡಿ ನೋಡಿದೆ. ನಾನು ನೋಡುವಾಗ ಅದು ಅವನ ಫ್ರೆಂಡ್ ಹೆಣದ ಹತ್ರ ನಿಂತ ಇದ್ದ. ಅವರ ಹತ್ರ ಕೇಳಿದೆ ಏನಂತ. ಇಲ್ಲ ಸರ್, ಅದು ಆಕ್ಸಿಡೆಂಟ್ ಅಲ್ಲ, ಅದು ಅವರು ಪ್ಲ್ಯಾನ್ ಮಾಡಿ ಕೊಂದದ್ದು ಅಂತ ಹೇಳಿದರು. ಅದಕ್ಕೆ ನನಗೆ ಕೂಡಲೇ ನನಗೆ ಅದು ಇದು ಆಗಿ ನಾನು ಕಾರ್ಕಳ ಸ್ಟೇಷನ್, ನಮ್ಮದು ಕಾರ್ಕಳ ಕ್ಷೇತ್ರದ ಶಾಸಕ ಸುನೀಲ್ ಕುಮಾರ್ ಅವರ ಆಫೀಸ್ಗೆ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಅಲ್ಲಿ ಅವರ ಆಪ್ತ ಕಾರ್ಯದರ್ಶಿ ಹರೀಶ್ ಅವರು ನನಗೆ ನಂಬರ್ ಕೊಟ್ಟರು. ಅಲ್ಲಿಯ ಸರ್ಕಿಲ್ ಇನ್ಸ್ಪೆಕ್ಟರ್ ನಮ್ಮ ರಾಮಚಂದ್ರ ನಾಯ್ಕ ಅವರು ಕಾರ್ಕಳದಲ್ಲಿ ಇದ್ದರು ಅಂತ. ನಾನು ಕೂಡಲೇ ರಾಮಚಂದ್ರ ನಾಯ್ಕರವರಿಗೆ ಫೋನಲ್ಲಿ ಮಾತಾಡಿದೆ. ಸರ್, ಹೀಗೆ ಆಗಿದೆ ಇದು, ನೀವು ಇಮಿಡಿಯೇಟಾಗಿ ಅದನ್ನು ನೀವು ಅವರನ್ನು ಬಂಧಿಸಬೇಕು ಮತ್ತು ಅವನಿಗೆ ನ್ಯಾಯ ಸಿಗಬೇಕು, ಅವರೇ ಪ್ಲ್ಯಾನ್ ಮಾಡಿ ಕೊಂದದಂತ ಹೇಳಿದೆ. ರಾಮಚಂದ್ರ ನಾಯ್ಕ ಅವರು ಕೂಡಲೇ ಅವರ ತಂಡ, ಆ ಮುಲ್ಕಿ ಸ್ಟೇಷನ್ನ ತಂಡ, ಅವರೆಲ್ಲರೂ ಕೂಡ ನಾವು ಪ್ರಕರಣ ದಾಖಲಿಸಿ 3 ಗಂಟೆ ಒಳಗೆ ಎಲ್ಲರನ್ನು ಬಂಧಿಸಿದ್ದಾರೆ. The hospital authorities confirmed that Avinash spoke to the driver of the ambulance and the doctor who had gone to the spot in the ambulance. He told them that there were 2 people sitting inside the silver Tata Sumo and that they intentionally rammed into him. He also revealed the registration number of the vehicle to them. ನನಗೆ ಅವನ ಫ್ರೆಂಡ್ ಹೇಳಿದ್ರು, ಈ ಪಾವಂಜೆಯ ಒಂದು ಇದೊಂದಿದೆ, ಸೇತುವೆ ಇದೆ, ಬ್ರಿಡ್ಜು, ಅದರ ಹತ್ರ ಅವರು ಟಾಟಾ ಸುಮೋದಲ್ಲಿ ಆಕ್ಸಿಡೆಂಟ್ ಮಾಡಿದ್ದಾರಂತ. ಅದರ ಒಬ್ಬ ಸಿಬ್ಬಂದಿ ಡ್ರೈವರ್ ಹತ್ರ ಹೇಳಿದ್ದಾನಂತೆ, 108 ಗಾಡಿ ಹತ್ರ ಹೇಳಿದ್ದಾನಂತೆ. ಅವರು ಈ ಗಾಡಿಯಲ್ಲಿ ಇಬ್ಬರು ಇದ್ದರು, ಮತ್ತು ಸಿಲ್ವರ್ ಕಲರ್ ಗಾಡಿ ಸುಮ ಅಂತ, ಅವ್ರು ನನಗೆ ಹೊಡೆದ್ರು ಅಂತ ಹೇಳಿದ್ದಾನೆ. ಮತ್ತು ಅಲ್ಲಿ ಡಾಕ್ಟರ್ ಹತ್ರ ಕೂಡ ಮಾತಾಡಿದ್ದಾನೆ ಅವನು. ಅಲ್ಲಿ ಹೋದ್ಮೇಲೆ ಒಂದು ಅರ್ಧ ಗಂಟೆ ಅವನ ಜೀವದಲ್ಲಿ ಇದ್ದ. ಅವನು ಜಾಸ್ತಿ ಅವನಿಗೆ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬ ನೋವಿತ್ತು ಅವನಿಗೆ, ಎದೆಯಲ್ಲೆಲ್ಲ ನೋವು ಬರ್ತದೆ, ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾನೆ. ಮತ್ತು ಗಾಡಿಯ ಸಿಲ್ವರ್ ಕಲರ್ ಗಾಡಿ ಸುಮ್ಮ ಅಂತೆಲ್ಲ ಅವನು ಹೇಳಿದ್ದಾನೆ. ಡಾಕ್ಟರ್ ಹತ್ರ ಮಾತಾಡುವಾಗ ಈ ವಿಷಯ ಎಲ್ಲ ಹೇಳಿದರು ಅವರು. ಅಲ್ಲಿ ಗಾಡಿಯಲ್ಲಿ ಇಬ್ಬರು ಇದ್ದರು, ಮತ್ತು ನನಗೆ ಅದನ್ನು ಅವರು ಹಿಂದ್ಗಡೆ ಬಂದು ಆಕ್ಸಿಡೆಂಟ್ ಮಾಡಿದ್ದಾರೆ. ಮತ್ತು ಆ ಬೈಕಿನ ಕೀ ಅವನ ಕಿಸೆಯ ಒಳಗೆ ಇತ್ತು, ಅದರಿಂದ ಅವರನ್ನು ಬೈಕಿನಿಂದ ಕೆಳಗೆ ಇಳಿಸಿ ಅವರು ಹೊಡೆದದ್ದಂತ ನನ್ನ ಅನಿಸಿಕೆ. There was one more thing that Avinash told the driver and the doctor. When they revealed this information, the cops and the family and friends, they were all shocked out of their wits. Before breathing his last, Avinash told them that the love of his life, Sushma, was inside the Tata Sumo that rammed into him. It was a pre-planned murder. ಅಲ್ಲ, ಡಾಕ್ಟರ್ ಹತ್ರ ಮತ್ತು ಆ ಡ್ರೈವರ್ ಹತ್ರ ಹೇಳುವ ಪ್ರಕಾರ ಡ್ರೈವರು ಮತ್ತು ಆ ಹುಡುಗಿ ಇದ್ದಳು ಅಂತ, ಅಂದರೆ ಯಾರಿಗೂ ಗೊತ್ತಾಗದಾಗೆ ಅವರು ಮಾಡಿ ಮುಗಿಸಿದ್ದಾರೆ. ಅವರು ಎಣಿಸಿದ್ದು ಹೊಡೆದ ಮೇಲೆ ಅವ ಸತ್ತು ಹೋಗಿದ್ದಾನೆ ಅಂತ ಬಿಟ್ಟು ಹೋಗಿದ್ದಾರೆ. ಕಿನ್ನಿಗೋಳಿಗೆ ಹಿಂದೆ ಬಂದು ಕಿನ್ನಿಗೋಳಿಯ ರೂಟಿಗೆ ಹೋಗಿ ಮಂಗಳೂರಿಗೆ ಹೋಗಿದ್ದಾರೆ. ಮತ್ತು ಅವನು ಬದುಕಿದ್ದವರಿಗೆ ಗೊತ್ತಿಲ್ಲ ಈ ವಿಷಯ ಎಲ್ಲ ಆಗ್ತದೆ ಅಂತ. ಅದು ಆಕ್ಸಿಡೆಂಟ್ ಕೇಸ್ ಅಂತ ಆಗಲಿ ಅಂತ ಅವರು ಪ್ಲ್ಯಾನ್ ಮಾಡಿದ್ದು. ಪ್ಲ್ಯಾನಿಂದ ಅವರನ್ನು ಕೊಂದಿದ್ದಾರೆ. None of Avinash's family members or his friends understood why Sushma would have done such a thing. It was Avinash who got Sushma a job at the Emphasis call center. Why then would she be so ungrateful to have killed the man who loved her so much? That is yet another interesting story. This man you see on your screens is Harish.
the man whom Sushma left Avinash for. Harish was the cab driver who dropped Sushma back home for the last 5 months, ever since she joined the company. He made her feel so special that she left a 5-year-long relationship to be with him for the last 5 months. You must wonder how Harish made Sushma feel special. He was, after all, a cab driver. Yes, he used his cab to impress her. Harish was supposed to drop Sushma only until the main road, but Harish would go out of the way and drop and pick her up from her doorstep. What's more, he catered to her family as well. Sushma was still with Avinash, but she grew fond of Harish already. On the other side, Avinash could not bear the separation after she called it quits on the relationship. It was to make amends that he went to her office on the occasion of Ugadi to meet Sushma and sort things out. Sushma's behavior towards Avinash was not the way he expected it to be. What's more, she also told the security guard to throw him out of the office when he started to argue with her. Pandeshwara police were called to the office and Avinash was taken into custody for creating ruckus at Sushma's workplace. ಅಲ್ಲಿ ಕೆಲಸ ಸಿಕ್ಕಿದ ಮೇಲೆ ಅವಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಗಾಡಿ ಸುಮೋ ಡ್ರೈವರ್ ಒಬ್ಬ ಗವಿರಂಗ ಅಲಿಯಾಸ್ ಹರೀಶ್ ಅಂತ ಹಾಗೆ ಅವನು ಪರಿಚಯ ಆಯಿತು. ಪರಿಚಯ ಆಗಿಬಿಟ್ಟು ಅವನಿಗೆ ನಿಜವಾಗಿ ಮುಲ್ಕಿ ತನಕ ಬರಲಿಕ್ಕಿಲ್ಲ, ಖಾಲಿ ಮ್ಯಾಂಗ್ಳೂರಿಂದ ಚೆಕ್ ಪೋಸ್ಟ್ ತನಕ ಮಾತ್ರ ಬರಲಿಕ್ಕೆ, ಅಲ್ಲಿ ಬಿಟ್ಟು ಹೋಗ್ಲಿಕ್ಕೆ. ಆದರೆ ಇವನು ಏನು ಮಾಡ್ತಾಯಿದ್ರೆ ಇವಳು ಮನೆಯವರೆಗೆ ಬಂದು ಬಿಟ್ಟು ಮತ್ತೆ ಹಾಗೆ ವಾಪಸ್ ಹೋಗೋದು, ಬೆಳಿಗ್ಗೆ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ಹಾಗೆ ತುಂಬ ಪರಿಚಯ ಬೆಳೀತು. ಸ್ನೇಹ ಆಯಿತು. ಸ್ನೇಹ ಆಗಿ ಮತ್ತೆ ಅದು ಎಂತೆಂಥ ಅಫೇರ್ ಆಯಿತು. ಅಫೇರ್ ಆಗಿಬಿಟ್ಟು ಇದೆ ನೋಡಿ, ಈಗ ಲಾಸ್ಟಿಗೆ ಇವನು ಅವಿನಾಶ್ ತುಂಬ ನೆಗ್ನೆಕ್ಟ್ ಮಾಡಿ ಇದು ಮಾಡಿದ್ದು ಶುರು ಮಾಡಿದ್ಲು, ಹಾಗೆ ಹೀಗೆ ಅಂತ. ಮತ್ತು ಅದೇ ವಿಷಯದಲ್ಲಿ ಅದಕ್ಕಿಂತ ಮುಂಚೆ ಒಮ್ಮೆ ಪಾಯ್ಸನ್ ತಗೊಂಡು ಹಾಸ್ಪಿಟಲ್ ಇದ್ದ ಅವಾಗಾದ್ರೂ ಬಿಟ್ಬಿಡ್ತೇನೆ ನಾನು ಅಂತ ಹೇಳ್ಬೋದಿತ್ತು. ಬಿಡ್ತೇನೆ, ನನಗೆ ಬೇಡ, ಅವಾಗಾದ್ರೂ ಇಡ್ತಿದ್ನೇನೋ ಸರಿಯಾಗಿ. ಮತ್ತೆ ಫೋನ್ ಮಾಡಿದ್ಲು ರಾತ್ರಿ, ನಿನ್ನ ನೋಡ್ಬೇಕು ನಾನು, ಹಾಗೆ ಹೀಗೆ, ಬೆಳಿಗ್ಗೆ 5 ಗಂಟೆ ನನಗೆ ಚೆಕ್ ಪೋಸ್ಟ್ ಹತ್ರ ಸಿಗುವಂತ. ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಅಂದರೆ ನೀನು ಅದಕ್ಕಿಂತ ಮುಂಚಿನ ದಿವಸ ಇವನು ಅಲ್ಲಿ ಆಫೀಸಿಗೆ ಹೋಗಿ ಅವ್ರದ್ದು ಆಫೀಸಿಗೆ ಹೋಗಿ ಗಲಾಟೆ ಮಾಡಿದೆ, ಈ ವಿಷಯ ತಿಳಿದ್ಬಿಟ್ಟು, ಇದು ವಿಷಯ ತಿಳಿದ್ಬಿಟ್ಟು. ಯಾಕೆ ಹೀಗೆ ಮಾಡಿದ ಗಲಾಟೆ ಮಾಡಿದ್ದಕ್ಕೆ ಅಲ್ಲಿ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೆ ಅವನು ಇದು ಮಾಡಿದ್ರು, ಸ್ಟೇಷನಲ್ಲಿ ಇದ್ದ. If only the officials knew what he was going through, maybe they would not have handed him over to the cops. Later in the day, when Avinash's friends got to know of him being taken into custody, they went to the police station and bailed him out. They met the devastated and helpless Avinash when they got there. After the scene that took place at Sushma's office, she was warned of dire consequences if she created another scene at the workplace. They also warned Harish that they would have him transferred to another city if he didn't stop seeing Sushma. The threats did not change anything between the couple. Sushma and Harish believed that Avinash would not let them live together. Hence they decided to put an end to his life. Little did Avinash know what was in store for him. He was mum, though he knew of Sushma's new love story. He had come to terms with the fact that love was a mere game for her. ಮತ್ತೆ ಅದೇ ರೀತಿ